ನನ್ನ ಮಗಳ ಸುರುಳಿ ಕೂದಲ್ಗೆ ಬೇಕಾದ ಸರಿಯಾದ ಕಂಡೀಷನರ್ ಖರೀದಿಸಲು ನಾನು ನಿರಾಕರಿಸಿದ್ದರಿಂದ ಅವಳು ಮನೆಯಿಂದ ಓಡಿಹೋದಳು. ನನಗೆ 3 ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಹಿರಿಯ ಮತ್ತು ಕಿರಿಯ ಮಗಳಿಗೆ ನೇರವಾದ ಕೂದಲು. ಆದರೆ ಮಧ್ಯದ ಮಗಳು ವಿಭಿನ್ನ, ಅವಳಿಗೆ ಸುರುಳಿ ಬಣ್ಣದ ಕೂದಲು ಮತ್ತು ಹಸಿರು ಕಣ್ಣುಗಳು. ನಿಜ ಹೇಳಬೇಕೆಂದರೆ ಅವಳು ನಿಜವಾಗಿಯೂ ನನ್ನ ಮಗಳೇ ಎಂಬ ಅನುಮಾನ ನನಗಿತ್ತು. ಹಾಗಾಗಿ ನಾನು ಎಂದೂ ಅವಳೊಂದಿಗೆ ಆಪ್ತವಾಗಿರಲಿಲ್ಲ. ಅವಳ ಸುರುಳಿ ಕೂದಲನ್ನು ನಿರ್ವಹಿಸಲು ನಿರ್ದಿಷ್ಟ ಉತ್ಪನ್ನಗಳು ಬೇಕೆಂದು ಅವಳು ಪಟ್ಟು ಹಿಡಿದಳು. ನಾನು ಕೆಲವು ಖರೀದಿಸಿದೆ, ಆದರೆ ಅವಳು ಕಂಡೀಷನರ್ ಅನ್ನು ನಾನು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಖಾಲಿ ಮಾಡಿದಳು. ಅವಳಿಗೆ ಒಂದು ಪಾಠ ಕಲಿಸಲು ನಾನು ಅವಳ ಉತ್ಪನ್ನಗಳನ್ನು ತೆಗೆದುಹಾಕಿ ಮಾರುಕಟ್ಟೆಯಲ್ಲಿ ಸಿಕ್ಕ ಅತ್ಯಂತ ಅಗ್ಗದ ಉತ್ಪನ್ನಗಳನ್ನು ಅಲ್ಲಿಟ್ಟೆ. ಅವಳು ಸಂಪೂರ್ಣವಾಗಿ ಕುಸಿದು ಬಿದ್ದಳು. ನಾನು ಅವಳ ಕೂದಲನ್ನು ಹಾಳು ಮಾಡುತ್ತಿದ್ದೇನೆ ಮತ್ತು ಅವಳನ್ನು ಹೇಗೆ ನೋಡಿಕೊಳ್ಳಬೇಕೆಂದು ನನಗೆ ಎಂದಿಗೂ ಅರ್ಥವಾಗಲಿಲ್ಲ ಎಂದು ಕಿರುಚಾಡಿದಳು. ನನಗೆ ಅದರ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಅವಳು ಕೇವಲ ನಾಟಕ ಮಾಡುತ್ತಿದ್ದಾಳೆ ಮತ್ತು ವಸ್ತುಗಳನ್ನು ವ್ಯರ್ಥ ಮಾಡುವ ಬಗ್ಗೆ ಅವಳಿಗೆ ಪಾಠ ಕಲಿಯಬೇಕೆಂದು ನಾನು ಭಾವಿಸಿದೆ. ನಂತರ ಅವಳು ಮಾಯವಾದಳು. ಅವಳು ತಿಂಗಳುಗಳಿಂದಲೇ ಇದನ್ನು ಯೋಜಿಸಿತೆಂದು ನಂತರ ತಿಳಿಯಿತು. ನನ್ನ ಹಿರಿಯ ಮಗಳು ಅವಳಿಗೆ ರಹಸ್ಯವಾಗಿ ಕೆಲಸ ಹುಡುಕಲು ಮತ್ತು ಹಣ ಉಳಿಸಿ ಹೊರಹೋಗಲು ಸಹಾಯ ಮಾಡಿದ್ದಳು. ನನ್ನೊಂದಿಗೆ ಇನ್ನು ಮುಂದೆ ವಾಸಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಅವಳು ತನ್ನ ಡ್ರೆಸ್ಸರ್ ಮೇಲೆ ಒಂದು ಚೀಟಿಯನ್ನು ಬಿಟ್ಟಿದ್ದಳು. 3 ದಿನಗಳ ನಂತರ ನಾವು ಅವಳನ್ನು ಅವಳ ಚಿಕ್ಕಮ್ಮನ ಮನೆಯಲ್ಲಿ ಕಂಡೆವು. ಅವಳು ಮನೆಗೆ ಬರಲು ನಿರಾಕರಿಸುತ್ತಿದ್ದಾಳೆ ಮತ್ತು ನಾವು ಒತ್ತಾಯಿಸಿದರೆ ಮತ್ತೆ ಓಡಿ ಹೋಗುವುದಾಗಿ ಬೆದರಿಸಿದ್ದಾಳೆ. ನನ್ನ ಹೆಂಡತಿ ನನ್ನನ್ನು ಮನೆಯಿಂದ ಹೊರಹಾಕುವ ಸ್ಥಿತಿಗೆ ಬಂದಿದ್ದಳು. ಆದರೆ ಮನೆ ಸಾಲದ ಕಂತುಗಳನ್ನು ಒಬ್ಬಳೇ ಕಟ್ಟಲು ಸಾಧ್ಯವಿಲ್ಲ ಎಂದು ಅವಳಿಗೆ ಮನವರಿಕೆಯಾಯಿತು. ಹಾಗಾಗಿ ಈಗ ನನ್ನ ಮಗಳು ಅವಳ ಚಿಕ್ಕಮ್ಮನ ಜೊತೆ ವಾಸಿಸುತ್ತಿದ್ದಾಳೆ ಮತ್ತು ಒಂದು ಶ್ಯಾಂಪೂ ಬಾಟಲಿ ನನ್ನ ಕುಟುಂಬವನ್ನು ಹೇಗೆ ನಾಶ ಮಾಡಿತು ಎಂದು ನಾನು ಆಶ್ಚರ್ಯಪಡುತ್ತಿದ್ದೇನೆ.